ಸೂಪರ್. ಹೇಗಾಗಿದೆ? ಯಾಕೆ ಹೇಳಿದ್ರೆ ಬೆಳ್ಳುಳ್ಳಿ ನೀರುಳ್ಳಿ ಹಾಕದೆ ಎಷ್ಟು ಟೇಸ್ಟಿಯಾಗಿ ಫಸ್ಟ್ ಕ್ಲಾಸ್ ಆಗಿದೆ. ಕುಶಲ ಸೂಪರ್. ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಏನಪ್ಪ ಇವರು ಸೂಪರ್ ಸೂಪರ್ ಹೇಳ್ತಾ ಇದ್ದಾರೆ, ಬೆಳ್ಳುಳ್ಳಿಲ್ಲ ನೀರುಳ್ಳಿಲ್ಲ ಏನಪ್ಪ ಮಾಡಿದೆ ಅಂತೇಳಿ ಹೇಳಿ ಎಣಿಸ್ತೀರಾ? ಏನಿಲ್ಲ, ನಾನು ನೀವು ನಾವೆಲ್ಲರೂ ಪ್ರತಿನಿತ್ಯ ಮಾಡುವಂಥ ಅನ್ನ ಉಳಿದ್ರೆ ಮಾಡುವಂತಹ ಚಿತ್ರಾನ್ನ ಅಷ್ಟೇ. ಆದರೆ ಈ ಚಿತ್ರಾನ್ನದ ಟೇಸ್ಟ್ ಏನು ಇದೆ ನೋಡಿ, ಅದೊಂದು ನೆಕ್ಸ್ಟ್ ಲೆವೆಲಲ್ಲೇ ಉಂಟು. ಹೆಚ್ಚಾಗಿ ನಾನು ಅನ್ನ ಉಳಿದ್ರೆ ಇದನ್ನು ಖಂಡಿತವಾಗಿಯೂ ಮಾಡ್ತೇನೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ವಾ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಿನ್ನೆ ಸಂಕಷ್ಟಿ ಅಂತೇಳಿ ಹೇಳಿದಾಗ ಮಾತ್ರ ನಾವು ರಾತ್ರಿಗೆ ವೈಟ್ ರೈಸನ್ನು ಮಾಡುವಂಥದ್ದು. ಸೊ ವೈಟ್ ರೈಸನ್ನು ಬೇಕಂತೇಳಿ ಹೇಳಿಯೇ ನಾನು ಸ್ವಲ್ಪ ಹೆಚ್ಚೇ ಮಾಡಿಡೋದು. ಯಾಕಂತೇಳಿ ಹೇಳಿದರೆ ನೆಕ್ಸ್ಟ್ ಡೇ ಈ ಚಿತ್ರಾನ್ನ ಮಾಡಲಿಕ್ಕೆ ಆಗ್ತದಲ್ಲ ಅಂತೇಳಿ ಹೇಳಿ. ಸೊ ಇದಿಷ್ಟು ವೈಟ್ ರೈಸ್ ಉಳಿದಿದೆ ನೋಡಿ. ಸೊ ಫಸ್ಟಿಗೆ ನಾನು ವೈಟ್ ರೈಸ್ ಉಳಿದಾವಾಗ ಪ್ರತಿ ಸಾರಿ ಅದನ್ನು 1 ಅಥವಾ 2 ಸೌಟನ್ನು ತೆಗೆದು ಒಂದು ಸೈಡಲ್ಲಿ ಇಡ್ಲಿಕ್ಕೆ ಉಂಟು. ಯಾಕಂತೇಳಿ ಹೇಳಿದರೆ ನಾನು ದೋಸೆಯನ್ನು ಮಾಡುವಾಗ, ಅದು ಉದ್ದಿನ ದೋಸೆ ಆಗಿರ್ಬೋದು, ಮುಷ್ಟಿ ದೋಸೆ ಇರ್ಬೋದು, ಇದಕ್ಕೆಲ್ಲ ನಾನು ಇದನ್ನು ಬಳಸ್ಕೊಳ್ತೇನೆ. ಈವನ್ ಆಪಮ್ ಕೂಡ ನೀವು ಮಾಡಿರ್ಬೋದು ಅಂತೇಳಿ ಹೇಳಿ ನಾನು ಎಣಿಸ್ತೇನೆ. ಸೊ ಹೆಚ್ಚಾಗೆಲ್ಲ ದೋಸೆಗೆ ನಾನು ಬಳಸ್ತೇನೆ ಈ ನೀರು ದೋಸೆಯನ್ನು ಬಿಟ್ಟು. ಹಾಗಾಗಿ ಅದಕ್ಕೆ ಫಸ್ಟಿಗೆ ತೆಗೆದಿಟ್ಟೆ. ಅದರ ನಂತರ ಅರ್ಧ ನಿಂಬೆ ಹುಳಿ, ಎಷ್ಟು ಅನ್ನ ಉಂಟು ಅದಕ್ಕೆ ಡಿಪೆಂಡ್ ಆಗಿ, ಆಯಿತಾ. ಸೊ ಅರ್ಧ ನಿಂಬೆ ಹುಳಿಯನ್ನು ನಾನು ಹಿಂಡ್ತಾ ಇದ್ದೇನೆ. ಸೊ ಹಿಂಡಿ ಅದರ ಎಲ್ಲ ಒಂದು ಪಸೆಯೂ ಇರಬಾರ್ದು ಅಷ್ಟು ಹಿಂಡಿ. ಯಾಕಂತೇಳಿ ಹೇಳಿದ್ರೆ ಇದ್ದದ್ದು ಒಂದೇ ಲಿಂಬೆ ಹುಳಿ, ಹಾಗಾಗಿ ಅದನ್ನು ಎಲ್ಲ ಪೂರ್ಣವಾಗಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಚಿಕ್ಕ ಲಿಂಬೆ ಹುಳಿಯ 1/4 ಹಾಕಿದ್ದೇನೆ ಅಷ್ಟೇ. ಉಳಿದದ ಒಂದು ಸ್ವಲ್ಪವನ್ನು ನಾನು ಸಲಾಡಿಗೆ ಬಳಸ್ಕೊಳ್ತಾ ಇದ್ದೇನೆ. ಸೊ ಮತ್ತೆ ಪುನಃ ಬೇರೆ ಪಾತ್ರೆ ಬೇಡ ಅಂತೇಳಿ ಹೇಳಿ, ಹೇಗೂ ಈ ಪಾತ್ರೆಯನ್ನು ಮತ್ತೆ ತೊಳಿಲಿಕ್ಕೆ ಹಾಕ್ಲಿಕ್ಕೆ ಉಂಟು ಅಂತೇಳಿ ಹೇಳಿ ಆ ಪಾತ್ರೆಯಲ್ಲೇ ನಾನೆಲ್ಲವನ್ನು ಮಾಡ್ತಾ ಇದ್ದೇನೆ. ಸೊ ಸುರುವಿಗೆ ಲಿಂಬೆ ಹುಳಿಯನ್ನು ಹಾಕಿ ಹಿಂಡಿದೆ. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಅಂತೇಳಿ ಹೇಳಿದರೆ ಅನ್ನದ ಕ್ವಾಂಟಿಟಿಯ ಪ್ರಕಾರ. ಅದರ ನಂತರ ಹಳದಿ ಹುಡಿಯನ್ನು, ಟರ್ಮರಿಕ್ ಪೌಡರನ್ನು ಹಾಕಿ ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡೋದು. ಹೇಗಪ್ಪ ಅಂತೇಳಿ ಹೇಳಿದರೆ ಎಲ್ಲ ಕಣಕ್ಕೂ ಪ್ರತಿಯೊಂದು ಅನ್ನದ ಕಣ ಏನಿದೆ ಅದಕ್ಕೆ ಹುಳಿ, ಉಪ್ಪು, ಹಳದಿ ಅದು ತಾಗಬೇಕು. ಆ ರೀತಿ ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಿ. ಅದರ ನಂತರ ಹಸಿಮೆಣಸು, ರುಚಿಗೆ ಅಂತೇಳಿ ಹೇಳಿದರೆ ನಿಮಗೆ ಖಾರ ಬೇಕಾದರೆ ಖಾರ, ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ, ಆ ರೀತಿ. ಓಕೆ. ಸೊ ನಾನೀಗ ತಂದಂಥ ಹಸಿಮೆಣಸು ಹದಾಯಿತು ಅಂತೇಳಿ ಹೇಳಿದರೆ ಅಂಥ ಖಾರದ ಹಸಿಮೆಣಸು ಅಲ್ಲ. ಸೊ ನಾನಿಲ್ಲಿ 2 ಬಳಸ್ಕೊಳ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿ ಇದಕ್ಕೆ ಹಾಕಿ 2 ಹಸಿಮೆಣಸು, ಒಂದು ಸಣ್ಣ ಶುಂಠಿ ಎಷ್ಟಪ್ಪ ಅಂತೇಳಿ ಹೇಳಿದರೆ ನಮ್ಮ ಕೈ ಬೆರಳು ಉಂಟಲ್ಲ ಅದರಲ್ಲಿ ಮೊದಲನೇ ಒಂದು ಅಡ್ಡಗೆರೆ ಎಷ್ಟು ಬರ್ತದೆ ನೋಡಿ, ಅಷ್ಟು ಸಣ್ಣದು ಸಾಕು. ಸೊ ಶುಂಠಿಯನ್ನು ಹಾಕ್ತಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪನ್ನು. ಇದಕ್ಕೆ ಒಂದು ಸ್ವಲ್ಪವೂ ನೀರನ್ನು ತಾಗಿಸದೆ ತರಿಯಾಗಿ ರುಬ್ಕೊಳ್ಬೇಕು. ಗರ್ ಆಯಿತು, ಮುಗೀತು. ಸೊ ಈ ರೀತಿ ರುಬ್ಬಿ ಆದಮೇಲೆ ಮಿಕ್ಸಿಯನ್ನು ಒಂದು ಸೈಡಲ್ಲಿ ಇಡುವಂಥದ್ದು. ಸೊ ಅನ್ನ ಒಂದು ಸೈಡಲ್ಲಿಡಿ, ಈ ಹುಳಿ ಉಪ್ಪನ್ನೆಲ್ಲ ಹಾಕಿಟ್ಟದ್ದು ಅದು ಒಂದು ಸೈಡಲ್ಲಿ ಮಿಕ್ಸಿ ಜಾರ್ ನಾವು ರುಬ್ಬಿಟ್ಕೊಂಡದ್ದು, ಮತ್ತೊಂದು ಸೈಡಲ್ಲಿ ಈಗ ನಾವು ಕಾವಲಿಯನ್ನು ಇಡುವಂಥದ್ದು. ಸೊ ಒಗ್ಗರಣೆ ನಿಮಗೆ ಹೇಗೂ ಗೊತ್ತಿದೆ ನೋಡಿ, ಈ ರೀತಿ ಆಗಬೇಕು. ನನಗೆ ತೋರಿಸಿದ ಹಾಗೆ ಒಂದು ಚೂರೂ ಕೂಡ ನೀವು ನೀರನ್ನು ಹಾಕಬಾರ್ದು, ಈ ರೀತಿ ತರಿಯಾಗಿ ಇರಬೇಕು, ಆಯಿತಾ. ಇದೀಗ ನಾವು ಕಾವಲಿಯಲ್ಲಿ ತೆಂಗಿನೆಣ್ಣೆನ ಹಾಕುವಂಥದ್ದು. ನಾವಿಲ್ಲಿ ಕರಾವಳಿ ಸೈಡ್ ತೆಂಗಿನೆಣ್ಣೆನೇ ಬಳಸುವಂಥದ್ದು. ಈ ರಿಫೈನ್ಡ್ ಆಯಿಲ್ ಹಾಕಿದರೆ ಅಂಥ ಟೇಸ್ಟ್ ಬರಲಿಕ್ಕಿಲ್ಲ. ನಾವು ಎಲ್ಲರೂ ನೋಡಿ ಒಳ್ಳೆಯದಾಗಿದೆ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ತಿದ್ರಲ್ಲ. ಸೊ ಅದೇ ಟೇಸ್ಟ್ ನಿಮಗೆ ಬರಬೇಕು ಅಂತೇಳಿ ಹೇಳಿದರೆ ತೆಂಗಿನೆಣ್ಣೆಯನ್ನೇ ಬಳಸಿ, ಆಯಿತಾ. ಸೊ ಇದೀಗ ತೆಂಗಿನೆಣ್ಣೆನ ಹಾಕಿ, ತೆಂಗಿನೆಣ್ಣೆ ಬಿಸಿಯಾದ ಹಾಗೆ ಸಾಸಿವೆ, ಅದೇ ರೀತಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದು ಚಟಪಟ ಆದಮೇಲೆ ಕರಿಬೇವನ್ನು ಹಾಕುವಂಥದ್ದು. ಅದರ ಮೇಲೆ ನಾವು ಮಾಡಿಟ್ಟುಕೊಂಡಂತಹ ಈ ಪೇಸ್ಟನ್ನು ಹಾಕುವಂಥದ್ದು. ತರಿಯಾಗಿರುವಂತಹ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿಯ ಪೇಸ್ಟನ್ನು ಇದಕ್ಕೆ ಹಾಕಿ ಚೆಂದ ಮಾಡಿ ಇದನ್ನು ಫ್ರೈ ಮಾಡೋದು. ಒಂದು 2 ನಿಮಿಷ ಆದರೂ ಮಾಡಿಕೊಳ್ಬೇಕು, ಹಸಿ ವಾಸನೆ ಹೋಗುವ ತನಕ. ಸೊ ನಮ್ಮ ಮನೇಲಿ ಹೇಗಪ್ಪ ಅಂತೇಳಿ ಹೇಳಿದರೆ, ನನ್ನ ಮಗನಿಗೆ ಹೆಚ್ಚಾಗಿ ಅವನಿಗೆ ಪುಲಾವ್, ಫ್ರೈಡ್ ರೈಸ್ ಇಂಥದ್ದೆಲ್ಲ ಇಷ್ಟ, ರೈಸ್ ಐಟಮಲ್ಲಿ. ನನಗೂ ಕೂಡ ಹಾಗೆ ಪುಲಾವ್ ಅಂತೇಳಿ ಹೇಳಿದರೆ ಪಂಚಪ್ರಾಣ. ಆದರೆ ರೈಸ್ ಉಳಿದ್ರೆ ನಾನು ಮಾಡುವಂಥದ್ದು ಇದೇ ಚಿತ್ರಾನ್ನವನ್ನು ಹೆಚ್ಚಾಗಿ.
ಕೆಲವೊಮ್ಮೆ ಪುಳಿಯೋಗರೆ ಮಾಡ್ತೇನೆ, ಸಮಯ ಬರೀ 3-4 ನಿಮಿಷ ಮಾತ್ರ ಇದೆ ಅಂತೇಳಿ ಹೇಳುವಾಗ, 10 ನಿಮಿಷ ಇದೆ ಅಂತೇಳಿ ಹೇಳುವಾಗ ಜಟ್ಪಟಾಗಿ ಈ ಒಂದು ಚಿತ್ರಾನ್ನ ಆಗಿ ಹೋಗ್ತದೆ. ಇದು ವಿಶೇಷ ಅಂತೇಳಿ ಹೇಳಿ ಯಾಕೆ ಅನ್ನಿಸ್ಕೊಳ್ತದೆ ಅಂತೇಳಿ ಹೇಳಿದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಏನೂ ಹಾಕಲಿಕ್ಕಿಲ್ಲ. ಎರಡನೇದಾಗಿ ಇದರ ಟೇಸ್ಟ್, ಅದು ಹಾಕದಿದ್ರೂ ಕೂಡ ಬೆಳ್ಳುಳ್ಳಿ ನೀರುಳ್ಳಿ ಹಾಕುವಕ್ಕಿಂತ ಅದೆಷ್ಟೋ ಒಳ್ಳೆಯದಾಗಿ ಈ ಒಂದು ಟೇಸ್ಟ್ ಆಗ್ತದೆ. ಇದೀಗ ಒಳ್ಳೆ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ನಾನು ಅದಕ್ಕೆ ಅನ್ನವನ್ನು ಹಾಕಿದೆ. ಅನ್ನಕ್ಕೆ ಆಲ್ರೆಡಿ ಉಪ್ಪು ಹುಳಿ ಎಲ್ಲ ಇತ್ತು. ಸೊ ಈ ಮಸಾಲೆಯನ್ನು ಹಾಕಿದ ಹಾಗೆ ಕಣಕ್ಕೆ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ದುರ್ದರಾದಂಥ ಅನ್ನಕ್ಕೆ ಎಳ್ಕೊಂಡು ಈ ಒಂದು ಚಿತ್ರಾನ್ನ ರೆಡಿ ಆಗಿದೆ. ಮತ್ತು ತೆಂಗಿನ ತುರಿ ಎಲ್ಲ ಹಾಕ್ತೇವಲ್ಲ, ಅದು ಯಾವತ್ತು ಚಿತ್ರಾನ್ನ ಇರಲಿ ಅಥವಾ ಯಾವುದೇ ಇರಲಿ ಫ್ರೆಶ್ ಆಗಿರುವಂಥ ತೆಂಗಿನ ತುರಿ ಹಾಕಬೇಕು. ಆಗ ಮಾತ್ರ ಆ ಒಂದು ಸೂಪರ್ ಆಗಿರುವಂಥ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರ್ತದೆ. ಸೊ ತೆಂಗಿನ ತುರಿಯನ್ನು ಹಾಕೋಕ್ಕಿಂತ ಮೊದಲು ಸ್ಟವನ್ನು ಆಫ್ ಮಾಡೋದು, ಅದರ ನಂತರ ತೆಂಗಿನ ತುರಿಯನ್ನು ಹಾಕಬೇಕು. ಆವಾಗ ಅದೊಂಥರ ಒಳ್ಳೆ ಟೇಸ್ಟ್ ಬಿಟ್ಟು ಕೊಡುತ್ತದೆ. ಇದೀಗ ಒಳ್ಳೆಯದಾಗಿ ಚಿತ್ರಾನ್ನ ಎಲ್ಲ ರೆಡಿ ಆಗಿದೆ ನೋಡಿ, ಹೇಗೆ ಎಷ್ಟು ಬೇಗ ಜಟ್ಪಟಾಗಿ ಆಯಿತು ಅಂತೇಳಿ ಹೇಳಿ. ಬಟ್ ಟೇಸ್ಟ್ ಏನಿದೆ ನೋಡಿ, ನನಗೆ ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಚಿತ್ರಾನ್ನಕ್ಕೆ ಇಷ್ಟು ನಾನು ಒಂದು ಎಂಜಲನ್ನು ನುಂಗ್ತಾ ಆಯಲ್ಲಿ ನೀರು ಉರ್ತಾ ಇರುವಂಥದ್ದು ನಿಮಗೆ ವಿಶೇಷ ಅಂತೇಳಿ ಹೇಳಿ ಕಾಣ್ಬೋದು. ಬಟ್ ಇದು ನಿಜವಾಗಿಯೂ ಸೂಪರ್ ಆಗಿತ್ತು ಆಯಿತಾ. ಸ್ವಲ್ಪ ಈಗ ಇಲ್ಲಿ ತಿಂದು ಉಳಿದದನ್ನು ಟಿಫಿನಿಗೆ ಹಾಕ್ಕೊಂಡು ಶಾಲೆಗೆ ಓಡಿದೆ. ಸೊ ಶಾಲೆಯಲ್ಲೂ ಕೂಡ ಹಾಗೆ ನನ್ನ ಒಂದಷ್ಟು ಟೀಚರ್ಸಿಗೆ ಕೊಟ್ಟೆ. ಅವರು ಎಲ್ಲರೂ ಕೂಡ ಹೇಳಿದಂಥ ಪ್ರತಿಕ್ರಿಯೆಯನ್ನು ನೀವು ನೋಡ್ಬೋದು. ಬೆಳ್ಳುಳ್ಳಿ ನೀರುಳ್ಳಿ ಹಾಕದೆ ಎಷ್ಟು ಟೇಸ್ಟಿಯಾಗಿ ಫಸ್ಟ್ ಕ್ಲಾಸ್ ಆಗಿದೆ. ಸ್ಪೆಷಲಾ? ಸೂಪರ್. ಸೊ GSB ಸ್ಟೈಲ್ನ ಈ ಚಿತ್ರಾನ್ನವನ್ನು ನೀವು ಕೂಡ ಮಾಡಿ ಅದೇ ರೀತಿ ಯಾವ ರೀತಿಯಾಗಿದೆ ಅಂತೇಳಿ ಹೇಳಿ ನನಗೆ ತಿಳಿಸಿ ಅಂತೇಳಿ ಹೇಳ್ತಾ, ಒಂದಷ್ಟು ಜನ ಅದಕ್ಕೆ ಕಡಲೆ ಬೀಜವನ್ನು ಗೇರು ಬೀಜವನ್ನು ಕೂಡ ಹುರಿದು ಅದರ ನಂತರ ಮೇಲ್ಗಡೆ ಹಾಕ್ತಾರೆ. ಹಾಗೆ ಕೂಡ ನೀವು ಹಾಕ್ಬೋದು, ಚೆಂದ ಕಾಣಬೇಕು ಅಂತೇಳಿ ಹೇಳಿ. ಆದರೆ ಅದು ಕೂಡ ಟೇಸ್ಟ್ ಒಳ್ಳೆಯದಾಗ್ತದೆ, ಫ್ರೈಡ್ ಗೇರು ಬೀಜ ಅದೇ ರೀತಿ ನೆಲಗಡಲೆ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕಾದ್ರೆ. ಸೊ ಹೇಗೆಯೂ ಮಾಡಿ ಅಂತೂ ಇಂತೂ ಈ ಚಿತ್ರಾನ್ನವನ್ನು ಮಾಡಿ ಅಷ್ಟೇ ಮತ್ತು ತಿನ್ನಿ, ಹೇಗೆ ಆಗಿದೆ ಅಂತೇಳಿ ಹೇಳಿ ನನಗೆ ತಿಳಿಸಿ ಅಂತೇಳಿ ಹೇಳ್ತಾ, ಮತ್ತೊಂದು ಅಡುಗೆಯೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಂತೇಳಿ ಹೇಳ್ತಾ, ಸೀಮಾ ಟೀಚರ್ಸ್ ಸೈನಿಂಗ್ ಆಫ್. ಬಾಯ್ ಬಾಯ್.